ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ವಿ. ಸ್ನೇಹಿತರೆ, ಇದು ಶುಂಠಿ ಅಂತಾರೆ, ಜಿಂಜರ್ ಅಂತಾರೆ, ತೆಲುಗಲ್ಲಿ ಅಲ್ಲಮ್ ಅಂತಾರೆ. ನೋಡಿ, ಈ ಶುಂಠಿಯನ್ನು ಅನೇಕ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ. ಜೀರ್ಣಕ್ರಿಯೆಗೆ, ಮತ್ತು ಹೊಟ್ಟೆ ನೋವಿಗೆ, ನಾನಾ ರೀತಿ ಅನೇಕ ಒಂದು 30-40 ಎಪಿಸೋಡನ್ನು ತೆಗಿಬೋದು ಈ ಒಂದು ಶುಂಠಿಯಿಂದ. ಆದರೆ ಶುಂಠಿಯನ್ನು ಯಾವ ಥರ ಸೇವನೆ ಮಾಡಬೇಕು, ಯಾವ ಥರ ತಯಾರಿಸ್ಕೋಬೇಕು ಎಂಬುದನ್ನು ತಿಳ್ಕೊಬೇಕು. ನೀನು ವಾತ ಪಿತ್ತ ಕಫ ಅಂತಾರೆ. ಈ ಪಿತ್ತವನ್ನು ಜಾಸ್ತಿ ಆದಾಗ ಈ ಶುಂಠಿಯಿಂದ ಅದನ್ನು ಪಿತ್ತವನ್ನು ತೆಗಿಬೋದು. ಮೈನಸ್ ಇಂಟು ಮೈನಸ್ ಅಂತಾರಲ್ಲ, ಹಂಗೆ ಅದು ಪಿತ್ತನೇ, ಅದು ಹೀಟೆ, ಇದು ಹೀಟೆ. ಆದರೆ ಆ ಹೀಟನ್ನು ಕಡಿಮೆ ಮಾಡೋ ಶಕ್ತಿ ಇದಕ್ಕಿದೆ. ಸ್ನೇಹಿತರೆ, ಈ ಒಂದು ಶುಂಠಿ ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು. ಯಾವುದೋ ಮುಖಾಂತರ ಸ್ವಲ್ಪ ಆಗಲಿ ಅದೊಂದು ಅಷ್ಟಿಷ್ಟಾದರೆ ಶುಂಠಿನ ಸೇವನೆ ಮಾಡ್ತಾ ಬಂದರೆ, ಅಥವಾ ಕಷಾಯ ಮಾಡ್ಕೋಬೋದು, ಅಥವಾ ಪಾನಕ ಮಾಡ್ಬೋದು, ಅಥವಾ ಯಾವ ಉಪ್ಪಿನಕಾಯಿ ಏನೇನೋ ಮಾಡ್ಕೊತಾರೆ. ಇದರಿಂದ ಯಾವುದೋ ಮುಖಾಂತರ ಹೊಟ್ಟೆಗೆ ಹೋಗ್ತಾ ಇದ್ದರೆ ಈ ಒಂದು ಶುಂಠಿ ನಮ್ಮ ಆರೋಗ್ಯ ಬಹಳ ಕಾಪಾಡುತ್ತೆ. ಈ ಕೆಲವೊಂದು ಏರಿಯಾದಲ್ಲಿ ಅಲ್ಮುರ್ಬ ಅಂತಾರೆ, ಈ ಆಂಧ್ರ ಕಡೆ ಆ ಕಡೆ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಹೈ ಕಾನ್ಸಂಟ್ರೇಷನ್ನಲ್ಲಿ ಈ ಸಕ್ಕರೆಯನ್ನು ಹಾಕಿ, ಸಕ್ಕರೆ ಪಾಕ ಹಾಕಿ ಮಾಡ್ತಾರೆ. ಅದನ್ನು ಒಣಗಿಸಿ ಅದು ಮಾರ್ತಾರೆ, ಅಲ್ಮುರ್ಬ ಅಂತ. ಅದನ್ನು ಸೇವನೆ ಮಾಡಿದ್ರೆ ಈ ಪಿತ್ತವನ್ನು ಕಡಿಮೆ ಮಾಡ್ತದೆ. ಅದೇ ರೀತಿ ಈ ಒಂದು ಶುಂಠಿಯನ್ನು ನಾನಾ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡಲಿಕ್ಕೆ ಇದು ದಿವ್ಯ ಔಷಧ ಆಗಿರ್ತದೆ. ಪ್ರತಿಯೊಬ್ಬರು ಇದನ್ನು ಆಗಾಗ ಸೇವನೆ ಮಾಡೋದ್ರಿಂದ ಬಹಳ ಒಳ್ಳೆಯದು. ಇದೊಂದು 50-60 ಎಪಿಸೋಡ್ ಮಾಡ್ಬೋದು. ಪ್ರತಿಯೊಂದು ನೋವಿಗೂ ಪ್ರತಿಯೊಂದಕ್ಕೂ ಇದೊಂದು ದಿವ್ಯ ಔಷಧಿ. ಮುಂದೆ ತಿಳಿಸ್ಕೊಡ್ಲಾಗುತ್ತೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.